ಇವತ್ತು ಮೊನ್ನೆ ಏನು ಘಟನೆ ಆಯಿತು ಹುಬ್ಳಿ ಧಾರವಾಡಲ್ಲಿ ಅಶೋಕ್ ನಗರದ ವ್ಯಾಪ್ತಿಯಲ್ಲಿ 4.5 ವರ್ಷ ಮಗುನ ಈ ಒಬ್ಬ ಬಿಹಾರಿ ಮೂಲದ ಏನು ರೇಪ್ ಮಾಡಿ ಮರ್ಡರ್ ಮಾಡಿದ್ನಲ್ಲ, ಆ ವಿಷಯನ ನೋಡಿ ನಾನು ಆ್ಯಕ್ಚುಲಿ ಊರಲ್ಲಿರಲಿಲ್ಲ, ಔಟ್ ಆಫ್ ಕಂಟ್ರಿಲಿದೆ. ನಿನ್ನೆ ಲ್ಯಾಂಡ್ ಆದೆ, ಇವತ್ತು ಬೆಳಗ್ಗೆ ಬಂದೆ. ಆ ತಾಯಿ ತಂದೆನ ಮಾತಾಡ್ಸೋಣ ಅಂತ ಬಂದೆ. ಆ ನೋವಲ್ಲಿ ಸ್ವಲ್ಪ ಭಾಗ ಆಗಿ ಅವ್ರ ಕಷ್ಟದಲ್ಲಿ ಸ್ವಲ್ಪ ನಾನು ಸ್ವಲ್ಪ ಇದಿರೋಣ ಅಂತ ಬಂದೆ. ಆ ತಾಯಿ ತಂದೆ ನೋಡಿದರೆ ಇಷ್ಟು ಸಂಕಟ ಆಗ್ತಿದೆ, ಆ ತಾಯಿನ ಮಕ್ಕ ಅಳೋದು ನೋಡಿದರೆ ಇಷ್ಟು ಸಂಕಟ ಆಗ್ತಿದೆ. ಆ ಬಿಹಾರಿ ಮೂಲದ ಅವನಿಗೆ ಯಾವ ರೀತಿ ಮನಸ್ಥಿತಿ ಇತ್ತು ಅದು ಮಾಡಬೇಕಂದ್ರೆ, ಯಾವ ರೀತಿ ಇದರ ಅವನ ಏನಂತಾರದು ಕ್ರೋಧನೆ ಅವನ ಒಳಗಿರೋದು ತುಂಬ ದುಃಖ ಆಗ್ತಿದೆ ಹೇಳ್ಬೇಕಂದ್ರೆ. ಸೊ ನಾನು ಮತ್ತು ನಮ್ಮ ಫೌಂಡೇಶನ್ KGP ಫೌಂಡೇಶನ್ ವತಿಯಿಂದ ಆ ಬಾಲಕಿಯ 2ನೇ ಸಹೋದರಿಯನ್ನು ಶಿಕ್ಷಣ ಪೂರ ಅವರು ಎಲ್ಲಿ ತನಕ ಓದ್ತಾರೆ, ಡಿಗ್ರಿ ಜಾಬ್ ಮಾಡೋ ತನಕ ಎಲ್ಲಿ ತನಕ ಓದ್ತಾರೆ, ಜೀವನ್ ಪರ್ ಅಂತ ವ್ಯಾಸಂಗ KGP ಫೌಂಡೇಶನ್ ನೋಡ್ಕೋಬೇಕಂತಿದ್ವಿ. ಈವನ್ ಆ ಬಾಲಕಿಯ ಬಟ್ಟೆಯಿಂದ ಹಿಡಿದು A to Z ಏನೇ ಇದ್ದರು, ಯಾವುದೇ ಸ್ಕೂಲ್ ಆಗಲಿ, ಯಾವುದೇ ಟ್ರೀಟ್ಮೆಂಟ್ಸ್ ತೊಗೊಳ್ಳಿ, ಅವಳಿಗೆ ಪಾಪ ಕಣ್ಣಿನ ಆಪ್ರೇಷನ್ ಮಾಡಿಸ್ಬೇಕಂತೆ, ಅದನ್ನು ಕೂಡ KGP ಫೌಂಡೇಶನಿಂದ ನಾವು ಮಾಡಿಕೊಡ್ಬೇಕಂತ ಹೇಳಿದ್ವಿ, ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಸಂಪೂರ್ಣ ಜವಾಬ್ದಾರಿ ತೊಗೊಂಡ್ರಿ ಸರ್? ಸಂಪೂರ್ಣ ಜವಾಬ್ದಾರಿ ತೊಗೊಂಡಿದ್ವಿ. ವ್ಯವಹಾರ ಹೆಂಗೆ ಮಾಡ್ತೀವಿ ಸರ್? ಏನಾದರೂ ಬಾಂಡ್ ಮಾಡ್ತಾರೆ? ಇಲ್ಲ, ಅವ್ರ ಹತ್ರ ಅಗ್ರಿಮೆಂಟ್ ಅದಕ್ಕೆ ಇವಾಗ ಮಾತಾಡ್ಬಿಟ್ಟು ಇವಾಗ ದುಃಖದಲ್ಲಿದ್ದಾರೆ. ಇವಾಗ ನಮ್ಮ ನಂಬರ್ ಎಲ್ಲ ತೊಗೊಂಡಿದ್ದಾರೆ. ಅವ್ರು ಒಂದು ಸತಿ ಪಾಪ ದುಃಖದಿಂದ ಸ್ವಲ್ಪ ಹೊರ ಬಂದಾಗ ಅವ್ರು ಯಾವುದೇ ಸ್ಕೂಲ್ ಎಂಥದೇ ಇಂಟರ್ನ್ಯಾಷನಲ್ ಸ್ಕೂಲ್ ಇರಲಿ, ಅಲ್ಲಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಪಾಪ ಏನೇ ಶಿಕ್ಷಣ ಆಗಲಿ ಸ್ವಲ್ಪ ಏನೇ ಇದ್ದರೂ ನಾವು ಮಾಡಿಕೊಡೋಣ ಅಂತ ಇದ್ದೀವಿ. ಇದರಲ್ಲಿ ಏನಿಲ್ಲ, ದುಃಖದಲ್ಲಿ ಭಾಗ ಆಗ್ಬೇಕಂತ ಅಷ್ಟೇ. ಪಾಪ ಅವ್ರ ನೋವಲ್ಲಿ ಯಾರು ನಾವು ನಿಂತಿದ್ದೀವಿ ಅನ್ನೋದು. ಕುಟುಂಬ ಸದಸ್ಯರು ನೀವು ಒಬ್ಬರಾಗಿ, ನಾನು ಒಬ್ಬರಾಗಬೇಕು, ನಿಂತಿರ್ಬೇಕಂತ ಇದ್ದೀನಿ. ನಾನು ಇಷ್ಟೇ ಮಾಡಿದ್ರು ಅದು ನನ್ನ ಸಣ್ಣದು, ಯಾಕಂದರೆ ಅಪ್ಪ ಆ ತಾಯಿ ದುಃಖ ಏನು ಪಡ್ತಾ ಇದೆಯಲ್ಲ, ಅದು ನಾನು ತೊಗೊಳಕ್ಕಾಗಲ್ಲ. ಆ ತಾಯಿ ದುಃಖ ತಾಯಿನೇ ತೊಗೊಳಕ್ಕಾಗೋದು, ತಂದೆ ದುಃಖ ತಂದೆನೇ ತೊಗೊಳಕ್ಕಾಗೋದು. ಸ್ವಲ್ಪ ನನ್ನ ಕಡೆಯಿಂದ ಏನು ಸಹಾಯ ಮಾಡೋಕ್ಕಾಗುತ್ತೆ, ನಿಂದ್ರಕ್ಕಾಗುತ್ತೆ ಅಷ್ಟು ಮಾಡ್ತಾಯಿದ್ದೀನಿ.